ಆನೇಕಲ್ ಪುರಸಭೆ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಪುರಸಭಾ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳ ಬಿಎಲ್ಎ ಏಜೆಂಟ್ಗಳಿಗೆ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಿಂದ ಎಸ್ಐಆರ್ ಬಗ್ಗೆ ಜಾಗೃತಿ ಹಾಗೂ ಬಿಎಲ್ಎಗಳ ಜವಾಬ್ದಾರಿಯ ಬಗ್ಗೆ ಮಾಹಿತಿ ನೀಡಿದರು. ಇನ್ನು ಈ ವೇಳೆ ಆನೇಕಲ್ ಪುರಸಭೆಯ ಮುಖ್ಯಾಧಿಕಾರಿ ಕುಮಾರ್ ರವರು ಮಾತನಾಡಿ, ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹಾಗೂ ಎಸ್ಐಆರ್ ಫಾರಂಗಳನ್ನು ಮನೆ ಮನೆಗೆ ತಲುಪಿಸುವ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸಲು ಬಿಎಲ್ಎ ಏಜೆಂಟ್ಗಳಿಗೆ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದರು. ಇನ್ನು ಪುರಸಭಾ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಈಗಾಗಲೇ ಬಿಎಲ್ಒಗಳು ಸರ್ಕಾರದಿಂದ ನಿಗದಿಪಡಿಸಲಾಗಿರುವ ಎಸ್ಐಆರ್ ಫಾರಂಗಳನ್ನು ಪ್ರತಿಯೊಂದು ಮನೆ ಮನೆಗೂ ತಲುಪಿಸುವಲ್ಲಿ ಬಿಎಲ್ಒಗಳು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಆದಾಗ್ಯೂ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಅಥವಾ ಅನಿವಾರ್ಯ ಪರಿಸ್ಥಿತಿಗಳಿಂದ ಕೆಲವರಿಗೆ ಈ ಫಾರಂಗಳು ತಲುಪಲು ವಿಳಂಬವಾಗುತ್ತಿರುವ ಈ ಹಿನ್ನೆಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಅಥವಾ ಮತದಾರರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಬಿಎಲ್ಎಗಳ ಜವಾಬ್ದಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಬಿಎಲ್ಎ ಏಜೆಂಟ್ಗಳಿಗೆ ಕಾರ್ಯಾಗಾರದಲ್ಲಿ ಎಸ್ಐಆರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಇಲಾಖೆಯ ಸಂಪನ್ಮೂಲ ವ್ಯಕ್ತಿಗಳಾದ ಎಚ್ ಮಂಜುನಾಥ್, ಗೋವಿಂದರಾಜು ಹಾಗೂ ಆನೇಕಲ್ ಪುರಸಭೆ ವ್ಯಾಪ್ತಿಯ ಬಿಎಲ್ಎಗಳು ಭಾಗವಹಿಸಿದ್ರು. ಆದ್ರೆ ಒಂದು ಮನೆಯಲ್ಲಿ ಇವತ್ತು ಇಡೀ ನಮ್ಮ ಆನೇಕಲ್ ಪ್ರಾಬ್ಲಮ್ 330ರಲ್ಲಿ ಗಂಡ ಇದ್ದಾರೆ, 337ರಲ್ಲಿ ಹೆಂಡತಿ ಇದ್ದಾರೆ, 335ರಲ್ಲಿ ಮಗ ಇದ್ದಾರೆ. ಈಗ ಏನ್ ಮಾಡೋಣ ನಾವು ಅಂತೇಳಿ ಅದಕ್ಕೆ ಸಂಬಂಧ ಕೊಟ್ಟಿದ್ದಾರೆ. ಈ ಸಂಬಂಧ ಕೊಟ್ಟಿರೋದ್ರಿಂದ ನಾವಿವತ್ತು ಯಾರು ನಮಗೆ ಎಜುಕೇಶನ್ ಫಾರ್ಮ್ ಕೊಟ್ಟಿದ್ದಾರೋ ಅವ್ರಿಗೇನೆ ಫಾರ್ಮ್ ಕೊಡಬೇಕು. ಅರ್ಥ ಆಗ್ತಾ ಇದೆಯಾ? ಎಜುಕೇಶನ್ ಫಾರ್ಮ್ 330 ಬಿಎಲ್ಒ ಮಂಜುಳಾ ಅನ್ನೋರು ಕೊಟ್ಟಿದ್ದಾರೆ, 332ನೇ ಅವರು ಪ್ರವೀಣ ಕೊಟ್ಟಿದ್ದಾರೆ, 337 ಅಶೋಕ್ ಕೊಟ್ಟಿದ್ದಾರೆ. ಯಾರ್ಯಾರು ನಮಗೆ ಎಜುಕೇಶನ್ ಫಾರ್ಮ್ ಕೊಟ್ಟಿದ್ದಾರೋ ಅವರವ್ರಿಗೆ ಕೊಡಬೇಕು. ಇಲ್ಲಿ ನಾವು ಮತದಾರರ ಪರಿಷ್ಕರಣೆ ಕಂಪ್ಯೂಟರ್ ಮಾಡುವಾಗ ಇಲ್ಲಿ ಸಂಬಂಧವನ್ನು ಬರೆದಿರ್ತೀವಿ. ಈ ಸಂಬಂಧವನ್ನು ಬರ್ತಿದ್ದಾಗೆ ಮತ್ತೆ ನಾವು ವರ್ಕ್ ಲಿಸ್ಟ್ ಅಲ್ಲಿ ಒಂದು ಕಡೆ ಸೇರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹೌದು, ಅಲ್ಲಿ ಇವ್ರ ಹತ್ರ ಹೋದ್ರೆ ಅಂಗನವಾಡಿ ಟೀಚರ್ ಹತ್ರ ನಿಮ್ಮ ತಾತ ನಿಮ್ಮ ಅಜ್ಜಿ ತಗೋ ಅಂತಾರೆ. ಇವ್ರದೇ ಇರಲ್ಲ, ಅವತ್ತಲ್ಲಿಂದ ತರೋದು. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಎನ್ವಿರೇಷನ್ ಫಾರ್ಮ್ ಅಲ್ಲಿ ನಿಮ್ಮ ಹೆಸರಿದ್ದಾರೆ ರಮೇಶ್ ಅವರು ಇಲ್ಲಿದೆ ಹೆಸರಿದೆ. ರಮೇಶ್ ಅವರ ಹೆಸರು ನಿಮಗೆ ಕೊಟ್ಟಿದ್ದಾರೆ. ರಮೇಶ್ ಅವರು 2002ರಲ್ಲಿ ವೋಟ್ ಹಾಕೋರು. ಅರ್ಥ ಆಗ್ತಾ ಇದೆಯಾ? ನಿಮ್ದು ಹೇಳ್ಬಿಟ್ಟು ನಮ್ಗೆ ಅದೇ ಬಸ್ಸಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲ ಅಲ್ಲ, ಅದರಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. 2002ರಲ್ಲಿ ನಾವು ದಿನ್ನೂರಲ್ಲಿ ಇದ್ರಿ. ದಿನ್ನೂರಲ್ಲಿ ಇದ್ದವರು ದಿನ್ನೂರು ವೋಟ್ ಲಿಸ್ಟ್ ಇದ್ದೇ ಇರ್ತೀವಿ, ಇಲ್ಲ ಅನ್ನೋದಿಲ್ಲ. ಆಯ್ತು ಸರ್, ನಾನು ದಿನ್ನೂರಲ್ಲಿದ್ದೆ, ನಮ್ಮ ವೋಟ್ ಲಿಸ್ಟ್ ಇರುತ್ತೆ. ಇವಾಗ ನಮ್ಮ ಮಿಸ್ಸಸ್ಸು ತಮಿಳ್ನಾಡು. ಸರ್ ಅದೇ ನಮ್ಮ ಸರ್ ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಮಿಸ್ಸಸ್ಸು ತಮಿಳ್ನಾಡು, ಅವ್ರ ತಂದೆ ತಾಯಿ ಇಲ್ಲ, ಅವ್ರ ಅಜ್ಜಿ ತಾತ ತಗೋ ಅಂತ ಹೇಳ್ತಾ ಇದು ವೋಟ್ ಲಿಸ್ಟ್ ಅಲ್ಲಿ ಇಲ್ಲ. ರಮೇಶ್ ಅವರು 2002ರಲ್ಲಿ ವೋಟ್ ಹಾಕಿದ್ದಾರೆ. ರಮೇಶ್ ಇಲ್ಲಿ ರಮೇಶ್ ಅಂತಾನೆ ಬರೀಬೇಕು. ರಮೇಶ್ ಅವರ ತಂದೆ ಹೆಸರು ಹೇಳಿ ಸರ್. ಹೇಳಿ ಸರ್, ನಿಮ್ಮ ತಂದೆ ಹೆಸರು ಗುಡ್ಡಪ್ಪ. ಸಂಬಂಧಿ ಹೆಸರು ಅಂತ ಇದೆ, ಸಂಬಂಧಿ ಹೆಸರು ಗುಡ್ಡಪ್ಪ. ರಮೇಶ್ಗೆ ಗುಡ್ಡಪ್ಪ ಏನಾಗಬೇಕು? ತಂದೆ. ಆಯ್ತಾ? ಈಗ ರಮೇಶ್ ಅವರು ವೋಟ್ ಐ ಡಿ ನಂಬರ್ ಕೇಳಿದ್ದಾರೆ. ರಮೇಶ್ ಅವರು 2002 ವೋಟ್ ಐ ಡಿ ಸಿಕ್ಕಿಲ್ಲ, ಬಿಟ್ಬಿಡಿ, ಚಿಂತೆ ಮಾಡಬೇಡಿ. ರಮೇಶ್ ಅವರು ತಂದೆ ಆಯಿತು, ರಮೇಶ್ ಅವರು ಯಾವಾಗ ಸಂಬಂಧ ತಂದೆ ಆಯಿತು. ರಮೇಶ್ ಅವರು ಜಿಲ್ಲೆ ಬೆಂಗಳೂರು, ರಮೇಶ್ ಅವರು ಕರ್ನಾಟಕ, ರಮೇಶ್ ಅವರು ವಿಧಾನಸಭಾ ಕ್ಷೇತ್ರ ಗೊತ್ತಿದ್ರೆ ಬರ್ಕೊಳ್ಳಿ ಎಲ್ಲರೂ. 2002ರಲ್ಲಿ ಆನೇಕಲ್ 100 ನಮ್ದು 100 ಆಗಿತ್ತು, ಅದೇ ಬರೀಬೇಕು. ಆ 100ರಲ್ಲಿ ನಿಮ್ಮ ಮನೆಗೆ ಯಾರಾದ್ರೂ ಗೊತ್ತಿದ್ರೆ, ಮೊಬೈಲ್ ಗೊತ್ತಿದ್ರೆ ಆ ಕ್ರಮ ಸಂಖ್ಯೆ ಸಿಗುತ್ತೆ, ಭಾಗದ ಸಂಖ್ಯೆ ಸಿಗ್ತದೆ. ಆ ಭಾಗದ ಸಂಖ್ಯೆಯಲ್ಲಿ ಹುಡುಕಿದ್ರೆ ನೀವು ಯಾವ ಕ್ರಮ ಸಂಖ್ಯೆಯಲ್ಲಿ ಇದ್ದೀರಿ 2002ರಲ್ಲಿ ಅದು ಸಿಗ್ತದೆ. ಸಿಗ್ಲಿಲ್ಲ ರಮೇಶ್ಗೆ, ಓದಕ್ಕೆ ಬರಲ್ಲ, ಬಿಟ್ಬಿಡಿ, ಚಿಂತೆ ಮಾಡಬೇಡಿ. ರಮೇಶ್ ಅವತ್ತು ಈಗ ಕೆಳಗಡೆ ಬರಬೇಕು. ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ, ಆ ಬಾಕ್ಸ್ ಅಲ್ಲಿ ರಮೇಶ್ ಅವರು ಕಾಮೂತ್ರ
ಆಗಲ್ಲ. ನೀವು ತಮಿಳುನಾಡಲ್ಲಿದ್ದು ಹೌದು 2002ರಲ್ಲಿ ತಮಿಳುನಾಡಲ್ಲಿದ್ದು ಈಗ ಮುನ್ನತ್ತಮ್ಮ ಎಲಿಮಿನೇಷನ್ ಫಾರ್ಮ್ ಬಂದಿದೆ ಹೌದು ಹೌದು ಆಯ್ತಾ. ಮುನ್ನತ್ತಮ್ಮ ಎಲಿಮಿನೇಷನ್ ಮುನಿರತ್ನಮ್ಮ ಇಲ್ಲಿ ಬರುತ್ತೇವೆ. ಮುನಿರತ್ನಮ್ಮ ಇಲ್ಲಿದೆ ಹೌದು ಆಯ್ತಾ. ಮುನಿರತ್ನಮ್ಮ 2002ರಲ್ಲಿ ಇದು ಯಾವುದು ಇರ್ತಕ್ಕಂಥದ್ದು ಯಾವ ಸರ್? ತಮಿಳ್ನಾಡು ತಮಿಳುನಾಡು ಊರ ಹೆಸರು ಹೇಳಿ. ದಕ್ಷಿಣಕೋಟೆ ಸರ್. ದಕ್ಕಡಿ ಕೋಟೆನಲ್ಲಿ ಇದ್ರು. ದಕ್ಕಡಿ ಕೋಟೆನಲ್ಲಿ ಇದ್ದಂತ ಮುನಿರತ್ನಮ್ಮನ ತಂದೆ ಹೆಸರು ಹಾಂ ಹೆಸರು ಹೇಳಿದ್ದಾರೆ. ಮುನಿರತ್ನಮ್ಮ ತಂದೆ ಹೆಸರು ಚೂಡಪ್ಪ. ಚೂಡಪ್ಪ. ಮುನಿರತ್ನಮ್ಮ ತಂದೆ ಹೆಸರು ಚೂಡಪ್ಪ. ಕರೆಕ್ಟಾಗಿ ಇದನ್ನು ಗಮನ ಇಟ್ಕೊಳ್ಳಿ. ಎಲ್ಲದಕ್ಕೂ ನಮ್ಮ ಆನೆಗಳ ಪ್ರಾಬ್ಲಮ್ ಇದು. ಕಾರಣ ಏನು ಅಂತಂದ್ರೆ ಆನೆಕರಿಗೆ ಸೊಸೆಯಾಗಿ ಬಂದಿರ್ತಕ್ಕಂಥವ್ರು ಎಲ್ಲ ತಮಿಳುನಾಡಿಂದ ಬಂದಿರೋದ್ರಿಂದ ಈ ಸತಿ ಇದನ್ನ ವಿಶೇಷವಾಗಿ ಫಾರ್ಮ್ ಕೊಟ್ಟಿರೋದು ಅದಕ್ಕೆ ಮತ್ತೆ ಗೊಂದಲನೂ ಇಲ್ಲ. ತಿಳ್ಕೊಳ್ತಕ್ಕಂಥದ್ರಲ್ಲಿ ಗೊಂದಲ. ಮುನಿರತ್ನಮ್ಮ ತಂದೆ ಹೆಸರು ಹೇಳ್ತಾರಂದ್ರೆ ಚೂಡಪ್ಪ. ಚೂಡಪ್ಪ. ಚೂಡಪ್ಪ ಆದ್ಮೇಲೆ ಚೂಡಪ್ಪನವರು 2002ರಲ್ಲಿ ತಮಿಳುನಾಡಲ್ಲಿ ವೋಟ್ ಹಾಕಿದ್ದು ಐಡೆಂಟಿ ಕಾರ್ಡ್ ಇದ್ದು ಐಡೆಂಟಿ ನಂಬರ್ ಇದ್ರೆ ಬರೆಯಿರಿ. ಅದಿಲ್ಲ ಸರ್. ಚೂಡಪ್ಪನವರು ಬರೀತೀವಿ. ಚೂಡಪ್ಪ ಬರೆದ ಮೇಲೆ ಚೂಡಪ್ಪ ಸಂಬಂಧಿ ಹೆಸರು ಮುನಿರತ್ನಮ್ಮ ಅವರ ತಾತ. ಚೂಡಪ್ಪನಿಗೆ ಯಾಕೆ ತಂದೆ ಅಂತಂದ್ರೆ ಚೂಡಪ್ಪನ ತಂದೆ ಹೆಸರು ಯಾರು ಪ್ರಜನಿ ಮ್ಯಾಪಿಂಗ್ ಮಾಡ್ತಾರಲ್ಲ ಬಲಭಾಗದಲ್ಲಿರ್ತಕ್ಕಂಥದ್ದು ಪ್ರಜನಿ ಮ್ಯಾಪಿಂಗ್. ಪ್ರಜನಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೆಸರು ಜಾಗದಲ್ಲಿ ತಂದೆ ಹೆಸರು ಬರೀತೀವಿ. ಎಪಿಕ್ ನಂಬರ್ ಏನಿದ್ರೆ ಬರೀತೀವಿ. ಸಂಬಂಧಿಯ ಹೆಸರು ಜಾಗದಲ್ಲಿ ತಂದೆ ಹೆಸರು ಬರೀತೀವಿ. ನಮ್ಮ ತಂದೆ ಹೆಸರು ಬರೀತೀವಿ. ಸಂಬಂಧದ ಜಾಗದಲ್ಲಿ ಸಂಬಂಧದ ಜಾಗದಲ್ಲಿ ತಂದೆ ಯಾಕೆ ಈ ಊರಿಗೆ ಯಾಕೆ ಅಲ್ಲ ಸರ್, ನಾನು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಂಡೆ. ಪ್ರಜನಿ ಮ್ಯಾಪಿಂಗ್ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಜನಿ ಮ್ಯಾಪಿಂಗ್ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೋಬೇಕಾದ್ರೆ ಸಂಬಂಧಿಯ ಕೆಳಗಡೆ ಇರ್ತಕ್ಕಂಥ ಸಂಬಂಧದ ನನ್ನ ತಂದೆನ ನನ್ನ ತಂದೆಗೆ ತಂದೆ ಅಂತ ಬರೀತೀವಿ. ಯಾರ ಹೆಸರು ಬಂದಿದ್ದೀರಲ್ಲ ಈಗ ಇಲ್ಲಿ ರಮೇಶ್ ಅನ್ಕೊಂಡಿದ್ದೀವಿ. ಕೇಳಿಸ್ಕೊಂಡಿದ್ದೆ. ತುಂಬಾ ಒಳ್ಳೆ ಪರಿಚಯ ಇದು. ಎಲ್ಲರಿಗೂ ಗೊತ್ತಿದೆ. ರಮೇಶ್ 2002 ರಮೇಶ್ ಹಿಂದೆ ಇದ್ದ ಕಾರಣ ನಿಮ್ಮ ಹೆಸರು ಅನ್ನೋದ ಕಾರಣದಲ್ಲಿ ಹೆಸರು ಅನ್ನೋ ಜಾಗದಲ್ಲಿ ನಿಮ್ಮ ತಂದೆ ಹೆಸರು ಬಂದಿರ್ತೇವೆ. ನಿಮ್ಮ ತಂದೆ ರಾಮಯ್ಯ. ನಿಮ್ಮ ತಂದೆ ಆದ್ಮೇಲೆ ಸಂಬಂಧ ಏನು ಸಂಬಂಧಿ ಹೆಸರು ನಿಮ್ಮ ತಾತನ ಹೆಸರು ಬಂದಿರ್ತೇವೆ. ನಿಮ್ಮ ತಾತನ ಹೆಸರು ಬಂದ್ಮೇಲೆ ಈಗ ಇಲ್ಲಿ ಸಂಬಂಧ ಇಲ್ಲಿ ರಾಮಯ್ಯ ಅನ್ನೋರು ನಿಮಗೆ ತಂದೆ. ಇದು ನಮ್ಮ ಆಪಕ್ಕೆ ಗೊತ್ತಾಗುತ್ತೆ. ನೀವೀಗ ತಿಳ್ಕೋಬೇಕು. ರಮೇಶನ ತಂದೆ ಹೆಸರು ಇದೆ. ಹೆಸರು ಅನ್ನೋ ಜಾಗದಲ್ಲಿ ರಾಮಯ್ಯ ಯಾರು ಅಂತಂದ್ರೆ ಸಂಬಂಧ ತಂದೆ. ರಮೇಶ್ಗೆ ತಂದೆ. ಸಂಬಂಧಿಯ ತಂದೆ ಸಂಬಂಧಿಯ ತಂದೆ ಅಂತೇಳಿ ಫಿಲಪ್ ಮಾಡಬೇಕು ಅಂತ ಹೇಳ್ತೀವಿ. ನಾವು ನಿನ್ನೆ ಆನ್ಲೈನಲ್ಲಿ ಎನ್ಯುಮರೇಷನ್ ಕೌಶಲ್ಯ ನನ್ನ ಮಾಡ್ಬೇಕಾದ್ರೆ ಏನಾಗುತ್ತೆ, ನಾವು ಎನ್ಯುಮರೇಷನ್ ತಾಯಿ ಹೆಸರಲ್ಲಿ ಎನ್ಯುಮರೇಷನ್ ಫಾರ್ಮ್ನ ಮ್ಯಾಪಿಂಗ್ ಪ್ರೊಜನಿ ಮ್ಯಾಪಿಂಗ್ ತಾಯಿ ಹೆಸರು ಬರೀತೀವಿ. ತಾಯಿಯ ಸಂಬಂಧಿ ಹೆಸರು ಅನ್ನೋ ಜಾಗದಲ್ಲಿ ಅವರ ತಂದೆ ಹೆಸರು ಬರೀತೀವಿ. ಸಂಬಂಧದ ಜಾಗದಲ್ಲಿ ನೀವು ಹೇಳಿದ ತಂದೆ ಹೆಸರು ಬರೀಬೇಕು. ಮೇಲೆ ಹೆಸರು ಬರ್ತಿದ್ದೀರಿ. ತಾಯಿ ಹೆಸರು ತಂದೆ ಹಾಕ್ಬೋದು. ತಾಯಿ ಅಂತ ತಾಯಿ ಹಾಕ್ಬೇಕು. ಇದರ ರಾಮಯ್ಯ ಹಾಕಿದ್ರೆ ತಂದೆ. ಈಗ ಒಂದು ಯಾವುದೋ ಒಂದಷ್ಟು ಚುನಾವಣೆ ಟ್ರೈನಿಂಗ್ ಮಾಡುವಂತ ಕೆಲವೊಂದಷ್ಟು ವಿಡಿಯೋಗಳು ಹಂಗಾಗ್ತಾ ಇದೆ. ಆ ವಿಡಿಯೋದಲ್ಲಿ ಹೇಳಿದರೆ ಸಂಬಂಧಿಯ ಕಾಲಂನಲ್ಲಿ ತಂದೆ ಮೇಲ್ಗಡೆ ತಂದೆ ಹೆಸರು ಬರೆದಿರ್ತೀವಿ, ಕೆಳಗಡೆ ಸಂಬಂಧಿಯ ಕಾಲಂನಲ್ಲಿ ತಂದೆ ಅಂತ ಬರೆದಿರ್ತೀವಿ. ಇಲ್ಲಿ ನಾವು ಫಿಲಪ್ ಮಾಡಬೇಕು 2002ರಲ್ಲಿ SAR ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು 2002ರ ಪಟ್ಟಿ ಆಸ್ಪರ್ ಪಟ್ಟಿಯಲ್ಲಿ ಏನಿದೆ ಆ ಥರ ಫಿಲಪ್ ಮಾಡಬೇಕು ಅಂತ ಹೇಳ್ತಾರೆ 2002ರ ಪಟ್ಟಿಯಲ್ಲಿ. ಈಗ ತಾಯಿ ಹೆಸರು ಪಕ್ಕದಲ್ಲಿ ಏನಿರುತ್ತೆ ಗಂಡನ ಹೆಸರು ಇರುತ್ತೆ. ನಾನು ಅರ್ಥ ಮಾಡಬೇಕು. ತಾಯಿ ಹೆಸರು ಪಕ್ಕದಲ್ಲಿ ಗೌರವ ಅಂತ ಗಂಡನ ಹೆಸರು ಪಕ್ಕದಲ್ಲಿ ಇರುತ್ತೆ. ಗಂಡ ಅಂದ್ರೆ ಬರುತ್ತೆ ಅವಾಗ ಸಂಬಂಧ ಹೆಸರು ಗಂಡ ಅಂತ ಸಂದರ್ಭದಲ್ಲಿ ನಾವು 2002ರ ಡಿಫೆಂಡ್ ಆಗಿ ನಾವು ಬರೀಬೇಕಾ ಅದು ನೀವು ಹೇಳಿದಂಗೆ ಮೇಲ್ಗಡೆ ತಂದೆ ಕಾಲ ಬರೀಬೇಕು. ಈಗ ನೀವು ಸರ್, ಈಗ ಹಂತ 1, ಹಂತ 2, ಹಂತ 3ರಲ್ಲಿ ಕರ್ನಾಟಕ ಒಳಗೊಂಡಂತೆ ಭಾರತ ಚುನಾವಣಾ ಆಯೋಗ ಮತದಾರರ ತೀವ್ರ ಪರಿಷ್ಕರಣೆಯನ್ನು ಮಾಡ್ತಾಯಿದೆ. ಅದು ತಮ್ಮೆಲ್ಲರೂ ಗೊತ್ತಿದೆ ವಿಷಯ. ಆ ವಿಷಯವಾಗಿ ಇವತ್ತು ನಾವು ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 48 ಬೂತ್ಗಳು BLOಗಳಿಗೆ ಈಗಾಗಲೇ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ. ನಾವು ಈಗ ಜೂನ್ 29ನೇ ತಾರೀಕಿಂದ ಅಧಿಕೃತವಾಗಿ ಈ ಒಂದು ಕಾರ್ಯ ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ
ಅದು ಏನು ಎಲಿಮಿನೇಷನ್ ಫಾರಮ್ ಬಂದಿದ್ದಾವೆ ಅವು ವಿತರಣೆ ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಇವತ್ತು ನಾವು ಏನು ಚುನಾವಣಾ ಆಯೋಗ ಅವಕಾಶ ಕಲ್ಪಿಸಿರುವಂತೆ ಈ ಒಂದು ತೀವ್ರ ಮತದಾನ ವಿಶೇಷ ಪರಿಶೀಲನೆ ಕಾರ್ಯ ಪಾರದರ್ಶಕವಾಗಿ ಸುಗಮವಾಗಿ ಮತ್ತು ನೈಜ ಮತದಾರರನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಏನು ಕಳಪೆ ಇವರಿರ್ತಕ್ಕಂಥವ್ರು ವಲಸೆ ಮರಣ ಹೊಂದಿರತಕ್ಕಂಥವ್ರು ಡೂಪ್ಲಿಕೇಟ್ ಇರ್ತಕ್ಕಂಥದ್ದನ್ನು ತೆಗಿತಕ್ಕಂಥದ್ದು ಇವೆಲ್ಲಕ್ಕೆ ಏನು BLA ಬೂತ್ ಲೆವೆಲ್ ಏಜೆಂಟ್ ಅಂತೇಳಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅವ್ರ ಕುರಿತು ಅವರು ಮತ್ತು ಅವರ ಒಂದು ಆಗುಹೋಗುಗಳು ಮತ್ತು ಮುಂದೆ ಈ ಪರಿಶೀಲನೆ ಕಾರ್ಯ ಸುಗಮವಾಗಿ ನಡೆಯೋದಕ್ಕೆ ಒಂದು ಏನು ಫೀಲ್ಡಲ್ಲಿ ಬರ್ತಕ್ಕಂಥ ಅಡಚಣೆ ಇವೆಲ್ಲವನ್ನು ಕುರಿತು ಚರ್ಚೆ ಮಾಡೋದಕ್ಕೊಂದು ಮಾರ್ಗೋಪಾಯವನ್ನು ಕಂಡುಹಿಡ್ಕೊಂಡು ಸುಗಮವಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಏನು ಈ ಒಂದು ಕಾರ್ಯದಲ್ಲಿ ಪರಿಣಿತರಾಗಿರ್ತಕ್ಕಂಥ ಮಾಸ್ಟರ್ ಟ್ರೈನರನ್ನು ಕರೆಸಿ ಅವರಿಗೆ ತರಬೇತಿ ಮತ್ತು ವಿವರಗಳನ್ನು ನಾವು ಒದಗಿಸಿಕೊಳ್ಳೋದಕ್ಕೋಸ್ಕರ ಕರೆಸಿದ್ದೀವಿ. ಎಲ್ಲ ಜನರು ಭಾಗವಹಿಸಿದರು, ಪತ್ರಿಕಾ ಮಾಧ್ಯಮಗಳು ಕೂಡ ಭಾಗವಹಿಸಿದರು. ಇದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ಇದು ಸುಗಮವಾಗಿ ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಆಯೋಜಿಸಿದಂಥ ಕಾರ್ಯಕ್ರಮ ಇದಾಗಿರುತ್ತೆ ಸರ್. ಕೆಲವೊಂದು ಗೊಂದಲಗಳನ್ನ ಕೇಳುತ್ತೆ, ಅಂದರೆ ಅದನ್ನು ಮುಂದೆ ಆ್ಯಪಲ್ಲೇ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಟೈಮ್ ಇದೆಯಾ ಏನು ಸರ್? ಅದು ನಿನ್ನೆ ಮೊನ್ನೆ ಸ್ವಲ್ಪ ಆ್ಯಪು ಯಾಕೆಂತಂದ್ರೆ ಈಗ ಇಡೀ ರಾಜ್ಯಾದ್ಯಂತ ನಡೀತಿರೋದ್ರಿಂದ ಎಲ್ಲರೂ ಕೂಡ ಅದರಲ್ಲಿ ತೊಡಗಿರೋದ್ರಿಂದ ಆ್ಯಪ್ಗಳಲ್ಲಿ ಸ್ವಲ್ಪ ಅದು ಸರ್ವರು ಸಮಸ್ಯೆ ಆಗ್ತಾಯಿದೆ. ಆನಂತರ ಅದು ಮತ್ತೆ ಬರ್ತಾ ಇದೆ. ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ಕೆಲವರಿಗೆ ಗೊಂದಲ ಇದೆ. ಈಗೇನಾಗಿದೆ ಅಂದರೆ ಎಲ್ಲ ಏನು ನಾವು BLOಗಳು ಇದ್ದಾರೆ ಅವ್ರಿಗೆ 2002 ಪಟ್ಟಿ ಎಲ್ಲ ಚುನಾವಣಾ ಆಯೋಗ ಏನೋ ಮೊಬೈಲ್ ನಂಬರು ಇದನ್ನು ವೈಟ್ ಲಿಸ್ಟ್ ಮಾಡಿದಾಗ ಖಂಡಿತವಾಗೂ ಆ ಆ್ಯಪಲ್ಲಿ ಇರ್ತಕ್ಕಂಥ ಎಲ್ಲ ಇದು ಅಂಶಗಳು ಅದರಲ್ಲಿ ಡೌನ್ಲೋಡ್ ಆಗಿರುತ್ತೆ. ಅದು ಮಾಹಿತಿಯನ್ನು ಅವರು ನೋಡೋದಕ್ಕೆ BLOಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವರು ಏನಾಗಿದೆ, ಕೆಲವೊಂದು BLAಗಳು ಸ್ವಲ್ಪ ಗೊಂದಲದಿಂದ ಅಲ್ಲಿ ಪಟ್ಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಮಗೆ ಇವರು ನಮ್ಮ ಮೇಲಧಿಕಾರಿಗಳು, ಜಿಲ್ಲಾ ಚುನಾವಣಾಧಿಕಾರಿಗಳು ನಮಗೆ ಕೊಟ್ಟಿರ್ತ ನಿರ್ದೇಶನ ಏನಪ್ಪ ಅಂದರೆ, ಫಸ್ಟು ನೀವು ಏನು ನಮ್ಮ ಎನಿಮಿನೇಷನ್ ಫಾರಮ್ ಇದೆ ಫಸ್ಟ್ ಜನರಿಗೆ ತಲುಪಿಸ್ಬೇಕು. ಜನರು ಆ ಫಾರಮನ್ನು ತಗೊಬೇಕು, ಓದಬೇಕು, ಒಂದು ಜೆರಾಕ್ಸ್ ಆದರೆ ಸಾಧ್ಯವಾದರೆ ಮಾಡ್ಕೊಬೇಕು, ಜೆರಾಕ್ಸಲ್ಲಿ ತುಂಬಬೇಕು. ಅದರಲ್ಲಿ ಏನಾದರೂ ಕೂಡ ಗೊಂದಲ ಇದ್ದರೆ ನಮ್ಮ BLAಗಳಿಗೆ ಮತ್ತು BLA ಸೂಪರ್ವೈಸರ್ಸ್ ಇದ್ದಾರೆ ಮತ್ತು ಮಾಸ್ಟರ್ ಟ್ರೈನರ್ಸ್ ಇದ್ದಾರೆ, ಅವ್ರನ್ನ ಕಳಿಸಿ ಬೇಕಾದ್ರೆ ತುಂಬೋದನ್ನು ನಾವು ಹೇಳ್ಕೊಡ್ತೀವಿ. ಈ ಒಂದು ವಿಷಯವನ್ನು ಫಸ್ಟ್ ಅವರು ಮಂದಟ್ಟು ಮಾಡ್ಕೊಬೇಕು. ಈಗಲೇ ಗೊಂದಲ ಮಾಡ್ತಕ್ಕಂಥದ್ದು ಬೇಡ. ಅದರಿಂದ ಅವ್ರಿಗೆ ಈಗಲೇ ಕೆಲವರು ಪ್ರದೇಶಗಳಲ್ಲಿ ಮತದಾರರು ನಮಗೆ ಫಾರಮನ್ನು ತುಂಬಿಕೊಡಿ ಅಂತ ಕೇಳ್ತಿದ್ದಾರೆ. ಅದರಿಂದ ಅವರಿಗೆ ಫಾರಮನ್ನು ವಿತರಣೆ ಮಾಡ್ತಕ್ಕಂಥದ್ದು ವಿಳಂಬ ಆಗ್ತಿದೆ. ನಾವು ಇದರ ಪ್ರಗತಿಯನ್ನು ಸಾಧಿಸಿ ಚುನಾವಣಾ ಆಯೋಗಕ್ಕೆ ಮಾಹಿತಿ ಕೊಡಬೇಕಾಗಿರೋದ್ರಿಂದ ನಮ್ಮ ಮೊದಲ ಆದ್ಯತೆ ಎನಿಮಿನೇಷನ್ ಫಾರಮನ್ನು ನಾವು ಮತದಾರರಿಗೆ ತಲುಪಿಸ್ತಕ್ಕಂಥದ್ದು. 2002 ಮತದಾರರ ಪಟ್ಟಿನ ತಾವು ಪ್ರಧಾನವಾಗಿ ಇಟ್ಕೊಂಡು ಮಾಡ್ತಾ ಇದ್ದೀರಾ. 2002 ಮೊದಲು ಆನೇಕಲಲ್ಲಿ 5 ಡಿವಿಷನಲ್ಲಿತ್ತು, 15 ವಾರ್ಡ್ ಆಯಿತು, ನಂತರ 23 ವಾರ್ಡ್ ಆಯಿತು. ಯಾರು ಯಾವ ವಾರ್ಡ್ ಮತದಾನ ಮಾಡಿದ್ದಾರೆ ಮತಗಟ್ಟೆ ಸಂಖ್ಯೆ ಗೊತ್ತಿರೋದಿಲ್ಲ. ಅವಾಗ 100 ಇದ್ದಿದ್ದು ನಮ್ಮ ಆನೇಕಲ್ ವಿಧಾನಸಭೆ, ಇವಾಗ 177 ಆಗಿದೆ. ಜನಸಾಮಾನ್ಯರಿಗೆ 177 ಬಗ್ಗೆ ಸ್ವಲ್ಪ ವಿಚಾರ ಅಷ್ಟು ಅರಿವಿರೋದಿಲ್ಲ. ಇಂಥದ್ದನ್ನು BLOಗಳು ಒಂದು ಫಾರಮ್ ಕೊಟ್ಬಿಟ್ಟು ನೀವೇ ಹುಡುಕೊಳ್ಳಿ, ವೆಬ್ಸೈಟ್ಗೆ ಹೋಗಿ ಅಂತಂತಾರೆ. BLOಗಳಿಗೆ ನೀವು ಏನು ಒಂದು ಸಂದೇಶ ಕೊಡ್ತೀರಾ? ಇಲ್ಲ ಸರ್, ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಈಗ ಮೊದಲು ಅವ್ರಿಗೆ ಫಾರಮನ್ನು ವಿತರಣೆ ಮಾಡ್ತಕ್ಕಂಥದ್ದು, ಫಸ್ಟ್ ಫಾರಮನ್ನು ತೆಗೆದುಕೊಳ್ಳಿ. ನಾವು ನಮ್ಮ ಪುರಸಭಾ ಕಚೇರಿಯಲ್ಲಿ ಮತದಾರರ ಸಹಾಯವಾಣಿ ಮತ್ತು ಫೆಸಿಲಿಟೇಷನ್ ಸೆಂಟರ್ ಕೂಡ ಮಾಡಿದ್ದೀವಿ. ಅವ್ರಿಗೇನಾದ್ರು ಗೊಂದಲ ಇದ್ದರೆ ಅಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಆಲ್ವೇಸ್ ಇರ್ತಾರೆ, ಬಂದಲ್ಲಿ ಕೇಳಿ ಮಾಹಿತಿಯನ್ನು ಪಡ್ಕೊಬೋದು. ಈಗಲೇ ಯಾವುದೋ ಅದು ಗೊಂದಲ ಬೇಡ. ಈಗ 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 ನೋಡಿ, ನಮ್ಮ ಯಾರು ಮಾಸ್ಟರ್ ಟ್ರೈನರ್ಸ್ ಕೂಡ ಹೇಳಿದರು, ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಮಾಹಿತಿ ತುಂಬಿ, ಗೊತ್ತಿದ್ದಿಲ್ಲದಿದ್ದರೆ ನಾವು ಅದನ್ನು ನಮ್ಮ BLO ಆ್ಯಪಲ್ಲಿ ಡೌನ್ಲೋಡ್ ಆಗಿರುತ್ತೆ, ಅದನ್ನು ವಿಷಯವನ್ನು ಅವರೇ ನಮೂದಿಸ್ತಾರೆ ಅಂತ ಹೇಳಿದ್ದಾರೆ. 2002 ಪಟ್ಟಿ ಎಲ್ಲದೂ ಕೂಡ ಎಲ್ಲ BLO ಅದು ವೈಟ್ ಲಿಸ್ಟ್ ಆದಮೇಲೆ ಅವರವ್ರ ಹೆಸರಲ್ಲಿ ಅವರವ್ರ ಮೊಬೈಲಲ್ಲಿ ಅದೆಲ್ಲ ಮಾಹಿತಿ ಬಂದಿರುತ್ತೆ. ಮಾಹಿತಿ ತಾಳೆ ಆಗಲಿಲ್ಲ ಅಂತಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂತಾರೆ. ಕ್ಯಾನ್ಸಲ್ ಆಗೋದಿಲ್ಲ, ಕ್ಯಾನ್ಸಲ್ ಆಗಲ್ಲ. ಅದು ಇನ್ನೂ ಅವಕಾಶ ಇದೆ. ಮೊದಲು ಇದನ್ನು ಫಸ್ಟಿಗೇನು ನಾವು ಮಾಡ್ತಕ್ಕಂಥದ್ದು ಫಾರಮ್ ತಲುಪಿಸ್ತಕ್ಕಂಥದ್ದು, ನೀವು ಕನ್ಫರ್ಮ್ ಮಾಡ್ತಕ್ಕಂಥದ್ದು, ಎಲ್ಲಿ ಮತದಾನ ಮಾಡಿದ್ರಿ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥದ್ದು ಅಷ್ಟೇ ಈ ಮೊದಲ ಕರ್ತವ್ಯ. ನೀವು ಫಾರಮ್ ಕೊಟ್ಟಾದಮೇಲೆ ಒಂದು ಕರಡು ಪ್ರತಿ ಅಂತೇಳಿ ಮತ್ತೆ ಮಾಡ್ತೀವಿ. ಅಕಸ್ಮಾತು ಕೂಡ ನಿಮ್ಮ ಫಾರಮ್ನಲ್ಲಿ ದೋಷ ಇದ್ದರೆ ARO ಅದನ್ನು ಮತ್ತೆ ವಿಚಾರಣೆ ಮಾಡಿ ಅದನ್ನು ಸೇರ್ಪಡಿಸೋದಕ್ಕೆ ಅವಕಾಶ ಇದೆ. ಯಾವುದೇ ರೀತಿ ಗೊಂದಲ ಬೇಡ. ನಿಜ ಮತದಾರರಿದ್ದರೆ, ಏನಾದ್ರು ಡೂಪ್ಲಿಕೇಟ್ ಇದ್ದರೆ, ಡೆತ್ ಆಗಿದ್ದರೆ, ವಲಸೆ ಹೋಗಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಹೊರತು ನೈಜ ಮತದಾರರಿಗೆ ಯಾವುದೇ ಕಾರಣವಾಗಿ ತೊಂದರೆ ಆಗೋದಿಲ್ಲ. ಗೊಂದಲ ಬೇಡ. ಡೆತ್ ಬಗ್ಗೆ
ನಾವೇ ವಾಲಂಟಿಯರಾಗಿ ತಿಳಿಸ್ಬೇಕು ಅಂತ ಮತದಾರರಿಗೆ ಒಂದು ಸಂದೇಶ ನಾವು ಕೊಡ್ಬೋದಾ? ಸರ್, ಅದು ಮೊದಲಿಂದಲೂ ಇದೆ. ಚುನಾವಣಾ ಆಯೋಗದಿಂದ ಯಾರು ಕೂಡ ಡೆತ್ ಆದರೆ ಅವ್ರ ಕುಟುಂಬದ ಸದಸ್ಯರು ಇಂಥವ್ರು ನಮ್ಮ ತಂದೆ ತಾಯಿ ಹಿಂಗೆ ಮರಣ ಹೊಂದಿರ್ತಾರೆ, ಇದನ್ನು ಡಿಲೀಟ್ ಮಾಡಿ ಅಂತೆಲ್ಲ ಅವ್ರು ಕೊಡಬೇಕು. ಚುನಾವಣಾ ಆಯೋಗ ಕೊಟ್ಟರೆ ಭಾಳ ಈಸಿಯಾಗಿ ಆಗುತ್ತೆ. ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಈಗ ಏನಾಗುತ್ತೆ ಅಂದರೆ ನಾವು ಏರಿಯಾಗಳಿಗೆ ಬಂದಾಗ ಅವ್ರ ಕುಟುಂಬದ ಸದಸ್ಯರು ಯಾರಾದರೂ ಹೇಳಿದರೆ ಅದಕ್ಕೆ ಏನು ಮಾಡಿದ್ದಾರೆ, ಈಗ ತೀವ್ರ ಮತದಾರ ಏನು ಪರಿಷ್ಕರಣೆಕಾರಿ ಈಗ ನಡೀತಿದೆ, ಇದರಲ್ಲಿ ಅಂಥದ್ದೇನಾರು ಆ ಥರದ್ದು ವೋಟರ್ಸ್ ಬಂದಾಗ BLA ರಾಜಕೀಯ ಪಕ್ಷಗಳ ಒಂದು ಸ್ಥಳೀಯ ಪ್ರತಿನಿಧಿಗಳು ಮತ್ತು ನಮ್ಮ BLO ಬೂತ್ ಲೆವೆಲ್ ಆಫೀಸರ್ಸು ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ಒಂದು ಮಾಜರ್ ಮಾಡಿ ನಮ್ಮ ಸೂಪರ್ವೈಸರ್ಸು ಸಮ್ಮುಖದಲ್ಲಿ ಇಂಥವರು ಇಲ್ಲ, ಈಗ ಖಂಡಿತವಾಗೂ ಇಲ್ಲಿಲ್ಲ, ಇಷ್ಟು ವರ್ಷದಿಂದ ಇಲ್ಲ, ಇಂಥವರು ಮರಣ ಹೊಂದಿದ್ದಾರೆ, ಇವರು ಓಟನ್ನು ತೆಗಿಬೋದು ಅಂತೇಳಿ ಮಾಜರ್ ಮಾಡಿ ಆ ವರದಿಯನ್ನು ಅಪ್ಲೋಡ್ ಮಾಡಿದರೆ ಅದು ಪಟ್ಟಿಯಿಂದ ಅದೇನಾಗುತ್ತೆ, ಡಿಲೀಟ್ ಆಗುತ್ತೆ. ಇಷ್ಟು ಇದರ ಅಂಶ. ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿಯ ಎಲ್ಲ ಮತದಾರ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ಇದು 2002 ನಂತರ ವಿಶೇಷವಾದ ಮತದಾನ ಪರಿಷ್ಕರಣೆ ಕಾರ್ಯ ಈಗ 2025ರಿಂದ ಪ್ರಾರಂಭವಾಗಿದೆ, 26ರಲ್ಲಿ ನಡೀತಾ ಇದೆ. ಅದರಿಂದ ಇದು ತುಂಬ ಇಂಪಾರ್ಟೆಂಟು, ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಪ್ರಜಾಪ್ರಭುತ್ವದ ಮೌಲ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮತದಾರರನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು. ಅದರಿಂದ ದಯಮಾಡಿ ಎಲ್ಲ ಮತದಾರರು ಏನು ಎನಿಮಿನೇಷನ್ ಫಾರಮನ್ನು ಕೊಡ್ತಾರೆ ಅವನ್ನು ನೀಟಾಗಿ ತುಂಬಿ, ಮತ್ತು ನೀವು ಎಲ್ಲರೂ ಕೂಡ ಸರಿಯಾದ ಮಾಹಿತಿಯನ್ನು ಬರ್ತಕ್ಕಂಥ BLOಗಳಿಗೆ ಕೊಟ್ಟು ಈ ಕಾರ್ಯವನ್ನು ಯಶಸ್ವಿಗೊಳಿಸಿ, ಮತ್ತು ಈ ಮತದಾರ ಪಟ್ಟಿ ಕಾರ್ಯ ಸುಗಮವಾಗಿ ನಡೆಯೋದಕ್ಕೆ ಮತ್ತು ಆ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಸುಗಮವಾಗಿ ಆಗೋದಲ್ಲದೆ ಅದು ಪಟ್ಟಿ ಸರಿಯಾಗಿ ಯಾವುದೇ ಗೊಂದಲ ಇಲ್ಲದಲೇ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದಕ್ಕೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ನಾನು ಪುರಸಭೆಯ ಮುಖ್ಯಾಧಿಕಾರಿಯಾಗಿ ನಾನು ಪುರಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ನಾನು ವಿನಂತಿಸಿಕೊಳ್ತೇನೆ.